ತುಂಬ ಜನ ಸ್ಲಿಮ್ ಆಗಿ ಆರೋಗ್ಯವಾಗಿರಬೇಕು ಅಂತ SSY ಜಾಯ್ನ್ ಆಗ್ತಾರೆ. ಅವರ ಕೆಲವು ಆಹಾರ ಪದ್ಧತಿಗಳನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಅಂಬಿಕಾ ಆಚಾರ್ಯ, ಮಹದೇವಪುರ ಕ್ಷೇತ್ರ ಗ್ರಾಮಾಂತರ ಮಂಡಲ ಭಾಜಪಾ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೇನೆ. ಮೊದಲನೇದಾಗಿ ಬಡವರ ಬಾದಾಮಿ ಅಂತಲೇ ಹೇಳುವಂತಹ ಕಡಲೆ ಬೀಜವನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಆ ನೆನೆಸಿರುವ ಕಡಲೆ ಬೀಜ, ಬಾಳೆಹಣ್ಣು, ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸಿ ಮಾಡಿ ಅದನ್ನು 1 ಗ್ಲಾಸ್ ನಾವು ಕುಡಿದಿದ್ದೀವಿ ಅಂದರೆ 4 to 5 hours ನಮಗೆ ಹೊಟ್ಟೆ ಹಸಿವು ಆಗೋದಿಲ್ಲ ಮತ್ತು ತುಂಬ ನಮಗೆ ಎನರ್ಜಿ ಚೆನ್ನಾಗಿರುತ್ತೆ. ಬೆಳಗಿನ ಉಪಹಾರಕ್ಕೆ ನಾವು ಇದನ್ನು ಬಳಸಬಹುದು. ಮತ್ತು ಮಧ್ಯಾಹ್ನ ಮೊಳಕೆ ಹೆಸರು ಕಾಳು, ಕೊಬ್ಬರಿ ತುರಿದ ಶುಂಠಿ, ಕ್ಯಾರೆಟ್ ತುರಿ, ನಿಂಬೆ ರಸ, ಸಣ್ಣದಾಗಿ ಕಟ್ ಮಾಡಿದ ಟೊಮೆಟೊ, ಉಪ್ಪು, ಜೀರಿಗೆ ಪುಡಿ, ಚೂರು ಬೆಲ್ಲ, ಸಣ್ಣದಾಗಿ ಹೆಚ್ಚಿದ ಧನಿಯಾ ಸೊಪ್ಪು, ಹಸಿಮೆಣಸಿನಕಾಯಿ, ಚೂರು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಅದನ್ನು ಟರ್ನ್ ಮಾಡಿ ನಾವು ಅದನ್ನು ಉಪಯೋಗಿಸ್ಬೋದು. ಹೆಸರು ಕಾಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಳ್ಳೆಯ ಹೈ ಪ್ರೋಟೀನ್ಸ್ ಚೆನ್ನಾಗಿರುತ್ತೆ. ಆ ಆಹಾರ ತುಂಬ ರುಚಿಯಾಗೂ ಇರುತ್ತೆ, ನಾವು ಅದನ್ನು ಬಳಸ್ಬೋದು. ಮತ್ತು ಸ್ವೀಟ್ ಏನಾದರೂ ನಮಗೆ ಬೇಕು ಅಂದಾಗ ತುರಿದ ಬೀಟ್ರೂಟ್, ಬೆಲ್ಲದ ಪುಡಿ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಕ್ರಷ್ ಮಾಡಿದಂತಹ ಡ್ರೈ ಫ್ರೂಟ್ಸು ಮತ್ತು ಬಾಳೆಹಣ್ಣು ಆಪ್ಷನಲ್ಲು. ನಮಗೆ ಬಾಳೆಹಣ್ಣು ಬೇಡ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಆಪಲ್ಲು ಮತ್ತು ನಮ್ಮ ಮನೆಯಲ್ಲಿ ಏನು ಹಣ್ಣಿದೆ ಅದನ್ನು ಸಹ ನಾವು ಉಪಯೋಗಿಸ್ಬೋದು. ಅದರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಮಿದಿಯೋ ಥರ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಾಗ ತುಂಬ ಒಳ್ಳೆ ಗುಲ್ಕಂತರ ಒಳ್ಳೆ ರುಚಿಯಾದ ಸ್ವೀಟ್ ಅದು ನಮಗೆ ತಯಾರಾಗುತ್ತೆ. ಅದನ್ನು ನಾವು ತಗೊಳ್ಬಹುದು. ಇನ್ನು ಮೊಸರಿನ ಥರ ನಮಗೇನಾದರೂ ಬೇಕು ಅಂದರೆ ತುರಿದ ಬೂದುಗುಂಬಳಕಾಯಿ, ಧನಿಯಾ ಸೊಪ್ಪು, ಕೊಬ್ಬರಿ ತುರಿ, ಚೂರು ಸಕ್ಕರೆ, ಜೀರಿಗೆ ಪುಡಿ, ಉಪ್ಪು ಮತ್ತು ಹುಳಿ ಇಲ್ಲದಂತಹ ಗಟ್ಟಿಯಾದ ಮೊಸರು ಅದಕ್ಕೆ ನಾವು ಬೆರೆಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ತೊಗೊಬೋದು. ತುಂಬ ರುಚಿಯಾಗಿರುತ್ತೆ. ಬೂದುಗುಂಬಳಕಾಯಿ ಮತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೂ ಬೀಟ್ರೂಟು ಇದೆಲ್ಲವೂ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿದೆ ಅಂತ ನಮಗೆಲ್ರಿಗೂ ವಿಷಯ ಗೊತ್ತಾಯಿದೆ. ಇದನ್ನು ನಾವು ಉಪಯೋಗಿಸ್ಬೋದು. ಈ ರೀತಿ ನಮ್ಮ ಆಹಾರದಲ್ಲಿ ಆಗಾಗ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, ಗ್ಯಾಸ್, ಕುಕ್ಕಿಂಗ್ ಆಯಿಲ್ ಸಹ ಕಡಿಮೆ ಬಳಕೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.